ಗ್ರೇನಾರೋ P10 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಹೇಗೆ ಬಳಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ನಾನು ರಿಸೀವರ್ನ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ರಿಸೀವರ್ನ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಲಿಕ್ಕೆ ಬಳಸಿದಂಥ ಕೇಬಲ್ ಯಾವುದು ಅಂತಂದರೆ ಅಕ್ಸ್ ಕೇಬಲ್ ಸಹಾಯದಿಂದ ನಾನು ರಿಸೀವರ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಗ್ರೇನಾರೋ ಮೈಕ್ ಈ ರೀತಿ ಚಾರ್ಜಿಂಗ್ ಕೇಸ್ನಲ್ಲಿ ಬರ್ತೈತಿ. ಒಂದು ರಿಸೀವರು, 2 ಟ್ರಾನ್ಸ್ಮಿಟರ್ ಇರ್ತಾವೆ. ಈಗ ರಿಸೀವರ್ನ ನಾನು ಲ್ಯಾಪ್ಟಾಪಿಗೆ ಜೋಡಿಸಿದ್ದೀನಿ. ಆಮೇಲೆ ಒಂದು ಮೈಕ್ರೋಫೋನನ್ನು ನಾನು ನನ್ನ ಶರ್ಟಿಗೆ ಹಾಕ್ಕೊಂಡಿದ್ದೀನಿ. ಅದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಕ್ಲಿಪ್ ಅದಾವ, ಅದಕ್ಕೆ ಆ ಕ್ಲಿಪ್ ಸಹಾಯದಿಂದ ಮೈಕ್ರೋಫೋನನ್ನು ಶರ್ಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಮೈಕ್ರೋಫೋನ್ ಇದೆಯಲ್ಲ, ಇದರಲ್ಲಿ ನಾವೇನು ಮಾಡೋಣ ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಹೇಗೆ ಎನೇಬಲ್ ಮಾಡಬೇಕು ಮತ್ತು ಅದನ್ನು ಡಿಸೇಬಲ್ ಮಾಡಬೇಕು, ಹಾಗೆಯೇ ರಿವರ್ಬ್ ಮೋಡನ್ನು ಹೇಗೆ ಆನ್ ಮಾಡ್ಬೋದು ಮತ್ತು ಡಿಸೇಬಲ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮತ್ತು ಮೈಕನ್ನು ಮ್ಯೂಟ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಮೈಕ್ರೋಫೋನ್ ಕಾಣಿಸ್ತಾ ಇದೆ ನೋಡ್ರಿ. ಇದರಲ್ಲಿ 4 ಇಂಡಿಕೇಟರ್ ಲೈಟ್ ಅದಾವು. 2ನೇ ಲೈಟ್ ಆನ್ ಆಗಿದೆ. ಅಂದರೆ 2ನೇ ಲೈಟ್ ಆನ್ ಆಗಿದೆ ಅಂದರೆ ರಿಸೀವರು ಮೈಕ್ರೋಫೋನು ಫೇರ್ ಆಗಿದೆ ಅಂತ ಅರ್ಥ. ಅಂದರೆ ಮೈಕ್ರೋಫೋನು ರಿಸೀವರ್ಗೆ ಕನೆಕ್ಟ್ ಆಗಿದೆ. ಅದರ ಮುಖಾಂತರ ಈಗ ಆಡಿಯೋ ಲ್ಯಾಪ್ಟಾಪ್ದಲ್ಲಿ ರೆಕಾರ್ಡ್ ಆಗ್ತದೆ ಅಂತ ಹೇಳ್ದಂಗೆ. ಆಮೇಲೆ ಇಲ್ಲಿ 2ನೇ ಇಂಡಿಕೇಟರ್ ಲೈಟ್ ಇದೆ ನೋಡ್ರಿ, ಇದು ಮ್ಯೂಟ್ ಮಾಡೋದು. ಆಮೇಲೆ 4ನೇದ್ದು 4ನೇ ಲೈಟ್ ಇದೆಯಲ್ಲ, ಅದು ಏನು ಹೇಳ್ಕೊಡ್ತಿತ್ತು ಅಂತಂದರೆ ರಿವರ್ಬ್ ಮೋಡು ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಆಗಿದ್ದು ಡಿಸೇಬಲ್ ಆಗಿದ್ದನ್ನು ಇಂಡಿಕೇಟ್ ಮಾಡ್ತೈತಿ. ಆಮೇಲೆ ಇದು ಬ್ಯಾಟ್ರಿ, ಇದು ರೆಡ್ ಬಂತಂದರೆ ಚಾರ್ಜ್ ಮಾಡಬೇಕು ಅಂತ ಅರ್ಥ. ಇಷ್ಟೇ. ಇಲ್ಲಿ 4 ಇಂಡಿಕೇಟರ್ ಲೈಟ್ ಅದಾವೆ. ಇದು 4ನೇ ಲೈಟೇ ಭಾಳ ಇಂಪಾರ್ಟೆಂಟು. ಈಗ ರೆಕಾರ್ಡ್ ಮಾಡುವಾಗ ಮ್ಯೂಟ್ ಮಾಡುವಂಥ ಸಂಬಂಧ ಆಡಿಯೋ ರೆಕಾರ್ಡಿಂಗನ್ನು ಮ್ಯೂಟ್ ಮಾಡಬೇಕು ಅಂತಂದರೆ ಇಲ್ಲಿ ಪವರ್ ಬಟನ್ ಇದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಬೇಕು. ಅವಾಗ ಬ್ಲೂ ಲೈಟ್ ಆನ್ ಆಯ್ತಲ್ರಿ, ಈಗ ಮ್ಯೂಟ್ ಆಯ್ತು ಅಂತ ಅರ್ಥ. ಆಮೇಲೆ ಅನ್ಮ್ಯೂಟ್ ಮಾಡೋದಂತಂದರೆ ಮತ್ತೆ ಅದನ್ನು ಕ್ಲಿಕ್ ಮಾಡಿರಿ, ಅನ್ಮ್ಯೂಟ್ ಆಯಿತು. ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡೋದು ಹೆಂಗೆ ಅಂತಂದರೆ ಇದರಲ್ಲಿ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇದೆ. ಈಗ ಇಲ್ಲಿ ಮೋಡ್ ಬಟನ್ ಇದೆ ನೋಡ್ರಿ, ಅದನ್ನು ಒಂದ್ಸಾರಿ ಕ್ಲಿಕ್ ಮಾಡಿರಿ, ಆನ್ ಆಯಿತು. ಅಂದರೆ ಫಸ್ಟ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಎನೇಬಲ್ ಆಯ್ತು ಅಂತ. ಫಸ್ಟ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಇನ್ನು ಮತ್ತೊಂದು ಸಾರಿ ಇದನ್ನು ಕ್ಲಿಕ್ ಮಾಡ್ತೀನಿ ರೀ, 2 ಸಾರಿ ಬ್ಲಿಂಕ್ ಆಯಿತು. ಅಂದರೆ ಸೆಕೆಂಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಇನ್ನು ಮತ್ತೊಂದು ಸಾರಿ ಕ್ಲಿಕ್ ಮಾಡ್ತೀನಿ, 3 ಸಾರಿ ಬ್ಲಿಂಕ್ ಆಕೈತೆ ನೋಡ್ರಿ. ಅಂದರೆ ಇದು 3rd ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಡಿಸೇಬಲ್ ಹೇಗೆ ಮಾಡಬೇಕು ಅಂತಂದರೆ ಇದೇ ಬಟನನ್ನು ಇನ್ನೊಂದು ಸಾರಿ ಕ್ಲಿಕ್ ಮಾಡಿರಿ, ಒಂದೇ ಸಿಂಗಲ್. ಅವಾಗ 4ನೇ ಇಂಡಿಕೇಟರ್ ಲೈಟು ಆಫ್ ಆಯಿತು. ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಡಿಸೇಬಲ್ ಆಯಿತು ಅಂತ ಅರ್ಥ. ಇನ್ನು ರಿವರ್ಬ್ ಮೋಡಿಗೆ ಹೋಗಬೇಕು ಅಂತಂದರೆ ಹೇಗೆ ಮಾಡ್ಬೇಕಂತಂದರೆ ಇದು ಮೋಡ್ ಬಟನ್ ಇದೆಯಲ್ಲ, ಇದನ್ನು ಡಬಲ್ ಸಾರಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆದಂಗೆ. ಇದು 4ನೇ ಇದು ಇತ್ತಂದರೆ ಲೈಟ್ ಕಾನ್ಸ್ಟೆಂಟ್ ಇತ್ತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅಷ್ಟೇ ಎನೇಬಲ್ ಆದಂಗೆ ಅದು ಬ್ಲಿಂಕ್ ಆಗ್ತಾ ಇರಬೇಕು. ಅಂದರೆ ರಿವರ್ಬ್ ಮೋಡದಲ್ಲಿ ಇದೆ ಅಂತ ಅರ್ಥ. ಈಗ ನೋಡ್ರಿ, 4ನೇ ಲೈಟ್ ಏನಾಗತೈತಿ, ಬ್ಲಿಂಕ್ ಆಗತೈತಿ. ಅಂದರೆ ಇದು ರಿವರ್ಬ್ ಮೋಡ್ನಲ್ಲಿ ಐತಿ ಅಂತ ಅರ್ಥ. ಆಮೇಲೆ ಈ ರಿವರ್ಬ್ ಮೋಡ್ನಿಂದ ಹೊರಗೆ ಬರಬೇಕು ಅಂತಂದರೆ ಏನು ಮಾಡಬೇಕು, ಮತ್ತೆ ಇದೇ ಮೋಡ್ ಬಟನನ್ನು ಡಬಲ್ ಸಾರಿ ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದ್ವಿ. ಈಗ ಏನಾಯಿತು, ಇನ್ನೂ ಬ್ಲಿಂಕ್ ಆಗ್ತಾ ಇದೆ. ಸರಿಯಾಗಿ ಇದನ್ನು ಮಾಡ್ಬೇಕು ನೋಡ್ರಿ. ಹಾಂ, ಬ್ಲಿಂಕ್ ಆಗ್ತಾ ಇತ್ತಂದ್ರೆ ನೈಸ್ ರಿವರ್ಬ್ ಮೋಡ್ನಲ್ಲೇ ಇದೆ ಅಂತ ಅರ್ಥ. ಹಾಂ, ಈಗ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಅಷ್ಟೇ ಎನೇಬಲ್ ಇದೆ, ರಿವರ್ಬ್ ಮೋಡು ಆಫ್ ಆಯಿತು. ಇನ್ನು ಮತ್ತೆ ಏನು ಮಾಡೋಣ, ಇನ್ನೊಂದ್ಸರಿ ಇದೇ ಮೋಡ್ ಬಟನ್ನ ಕ್ಲಿಕ್ ಮಾಡೋಣ. ಅವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ನು ಡಿಸೇಬಲ್ ಆಗ್ತೈತೆ. ಈಗೇನಾಯ್ತು ನೋಡ್ರಿ, ಡಿಸೇಬಲ್ ಆಯಿತು. ಈ ರೀತಿಯಾಗಿ ನಾವೇನು ಮಾಡಬೇಕು, ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡ್ಕೋಬೇಕು ಮತ್ತು ಡಿಸೇಬಲ್ ಮಾಡ್ಕೋಬೇಕು. ಸ್ನೇಹಿತರೆ, ಈಗ ನಾವು ಆಡಿಯೋನ ರೆಕಾರ್ಡ್ ಮಾಡಿದ್ನಲ್ಲ, ಇದೇ ಗ್ರೇಡಾರೋ P10 ವೈರ್ಲೆಸ್ ಮೈಕ್ರೋಫೋನ್ನಿಂದ. ಆಮೇಲೆ ಈ ಮೈಕ್ರೋಫೋನ್ದಲ್ಲಿ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ನು ಮತ್ತು ರಿವರ್ಬ್ ಮೋಡನ್ನು ಹೇಗೆ ಆನ್ ಮಾಡಬೇಕು ಆಫ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡ್ವಿ. ಇದೊಂದು ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸು. ಆಮೇಲೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಆಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.